ಇವತ್ತು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಅದರ ಬಗ್ಗೆ ಇದು ಮಾಡ್ತಾ ಇಲ್ಲ. ಗ್ಯಾರಂಟಿಗಳು ಕೂಡ ಯಾವುದೂ ಒಳ್ಳೆಯ ರೀತಿಯಲ್ಲಿ ನಡೆದಿಲ್ಲ ಅಂತ ಬಹಳ ಕರ್ನಾಟಕದಲ್ಲಿ ಮಹಾಜನತೆ ಸಿಟ್ಟಿಗಿದ್ದಾರೆ. ಇವತ್ತು ದೀನದಲಿತರು ಕೂಡ ಇವತ್ತು ಕಾಂಗ್ರೆಸ್ ಪರವಾಗಿಲ್ಲ. ಯಾಕೆಂತಂದರೆ ಸುಮಾರು 11,500 ಕೋಟಿ ರೂಪಾಯಿ ಇವತ್ತೇನು SC/ST ಮೀಸಲಿಟ್ಟಂಥ ಹಣ ಇವತ್ತು ದುರ್ಬಳಕೆ ಮಾಡ್ಕೊಂಡು ಇವತ್ತು ಈ ಸ್ಕೀಮಿಗೆ ಕೊಡ್ತಂಥ ಕಾರ್ಯ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ಇವತ್ತೇನು ನಾವು ನಮ್ಮ JDSದು ಈ ಒಂದು ಸಭೆಯಲ್ಲಿ ನಾವು ಮುಂಬರ್ತ ದಿನಗಳಲ್ಲಿ ಅಂದರೆ 7ನೇ ತಾರೀಕಿನ ಚುನಾವಣೆಯಲ್ಲಿ ಸಕ್ರಿಯವಾಗಿ ಇವತ್ತು ಆ ಪಕ್ಷದವರು ನಾವು ಎಲ್ಲ ನಮ್ಮ ಮುಖಂಡರುಗಳು ಈಗಾಗಲೇ ನಮ್ಮ ಹುಮ್ನಾಬಾದ್ನಲ್ಲಿ ಒಳ್ಳೆಯದಂಥ ವಾತಾವರಣ ಇದೆ. ನಾವು ಹೆಚ್ಚಿನ ಓಟು ಈ ಒಂದು ಸಲ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದ ಮೇಲ್ಪಟ್ಟು BJP ಮತ್ತು JDS ಒಗ್ಗೂಡಿ, ಯಾಕಂತಂದರೆ ಈ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಸುಮಾರು 76,000 ನಾವು ಭಾರತೀಯ ಜನತಾ ಪಕ್ಷ ಮತ್ತು 26,000 JDS ಮತಗಳನ್ನು ತೊಗೊಂಡಿದ್ದಾಗ ಇವೆಲ್ಲ ನೋಡಿದಾಗ ಈ ಸಲ ನಾವು ಅವರು ಕಲ್ತಿಮ್ಯಾಕ ಸುಮಾರು 1 ಲಕ್ಷದ ಮೇಲೆ ಇವತ್ತು ನಾವು मतಗಳನ್ನು ಪಡೆತಕ್ಕಂಥದ್ದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. पटेल साहब जीते, नरसिंह पटेल ठहरे जब एक बार 43,000 एक बार 33,000 लिए. उनका ही भी एक अस्तित्व है JDS का हुमनाबाद में, उनका भी रहता, उनका भी एक पार्टी का सिद्धांत रहता, उनका भी एक रहता. ಯಾವುದೇ ಒಂದು ಅನುದಾನ ತರಲಿ ವಿಫಲವಾಗಿದ್ದಾರೆ. ಒಬ್ಬವರು ಯಾವ ಕೆಲವೊಂದು ಊರುಗಳೇ ಮುಖನೇ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಈಗಾಗಲೇ ತಾವು ನೋಡ್ಬೋದು, ಇವತ್ತು ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು. ತಾವು ನೋಡಿದ ಹಾಗೆ ಇವತ್ತೇನು ಒಂದು ಲೋಕಸಭೆ ಸದಸ್ಯರಿಗೆ ಅನುದಾನ ಇರೋದು 5 ಕೋಟಿ, ನಮ್ಮ ಶಾಸಕರಿಗೆ ಇರೋದು ವರ್ಷಿಗೆ 2 ಕೋಟಿ. ಈಗ 10 ವರ್ಷದಲ್ಲಿ ಲೋಕಸಭೆ ಸದಸ್ಯರಿಗೆ ಎಷ್ಟು ಅನುದಾನ ಇರ್ತದೆ? 50 ಕೋಟಿ ಬರಬೇಕಾಗಿತ್ತು. ಕೋವಿಡ್ನಲ್ಲಿ 2 ವರ್ಷ ಅನುದಾನ ಕೊಟ್ಟಿಲ್ಲ, ಸುಮಾರು 8 ಕೋಟಿ ಬಂದಿತ್ತು. 8 ಕೋಟಿಗೆ ಅವ್ರು 8 ತಾಲೂಕಕ್ಕೆ ಕೊಡಬೇಕು, ಅದ್ರ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ. ಈಗ ಅನುದಾನ ತರಲೇ ಎಲ್ಲ ಕಡೆ ಅವ್ರು ರೋಡ್ ಏನು ಓಡಾಡ್ತಾ ಇದ್ದಾರೆ, ಏನು ಕಾಂಗ್ರೆಸ್ದವ್ರು ಮಾಡಿದ್ದೆ ಇವತ್ತು ಎಣ್ಣೆ ಎಲ್ಲ ಇವತ್ತು ಕೋಬರ ಒಂದು ಪ್ರಯತ್ನದಿಂದ ಇವತ್ತು ಮೋದಿಜಿಯವರ ಒಂದು ಕೊಡುಗೆಯಾಗಿ ಇವತ್ತು ನಮ್ಮ ಭಾಗದಲ್ಲಿ ಸುಮಾರು 12 ರಾಷ್ಟ್ರೀಯ ಹೆದ್ದಾರಿಗಳು ಕೊಟ್ಟಿದ್ದಾರೆ, CPET ಕಾಲೇಜ್ ಕೊಟ್ಟಿದ್ದಾರೆ, ಸೈನಿಕ್ ಸ್ಕೂಲ್ ಕೊಟ್ಟಿದ್ದಾರೆ. ಮತ್ತು ಇವತ್ತೇನು ಒಂದು ಟ್ರೈನ್ ಹೋಗ್ತಿತ್ತು 12 ಸುಮಾರು ಇವತ್ತು 12-13 ಟ್ರೈನ್ಗಳು ಇವತ್ತು ಓಡಾಡ್ತಾ ಇದೆ. ಇವತ್ತು ಈಗ ಅವರು ಕಾಂಗ್ರೆಸ್ದವರು ಮತ್ತು ನಿನ್ನೆ ಸನ್ಮಾನ್ಯ ಶ್ರೀ ಖರ್ಗೆ ಸಾಬ್ರಿಗೆ ಯಾಕೆ ಕರ್ಸರು? ಅವ್ರು ನಿಂತವ್ರು ಅವರೇ ಮಾಡೋದಿತ್ತು, ಅವ್ರು ಯಾಕೆ ಕರೆಸ್ತಾ ಇದ್ರು ನಿನ್ನೆ? ಯಾರು ನಮ್ಮ ನಾಯಕರು ಇರ್ತಾರ, ನಾಯಕರ ಬಗ್ಗೆನೇ ಹೇಳಬೇಕೀಗ. ಈಗ ಕಾಂಗ್ರೆಸ್ದವರು ಸಿದ್ದರಾಮಯ್ಯ ಅವ್ರಿಗೆ ಮತ್ತು DK ಶಿವಕುಮಾರ್ ಹೆಸರು ಯಾಕೆ ತಗೋತಾ ಇದ್ದಾರೆ ಅವರು? ಈಗ ಅವ್ರದ್ದೇ ಆದಂಥ ಪ್ರಭಾವ ಇತ್ತು ಅಂತಂದರೆ ಗ್ಯಾರಂಟಿದು ಯಾಕೆ ಹೇಳ್ತಾ ಇದ್ದಾರೆ? ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳಿಗೆ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲ ಕಡೆಯವರು? ಇವತ್ತು ಅವ್ರು ನಮ್ಮ ನಾಯಕರು, ಮೋದಿಯವರು ನಾಯಕರ ಬಗ್ಗೆ ಹೇಳಬೇಕಲ್ಲ. ಮತ್ತು वो आगे ऊपर का हमारा पार्टी का हाईकमांड क्या निर्णय लेते हैं उसके ऊपर ये रहेगा. अभी तो फिलहाल हम मैत्री में है, ये इलेक्शन में मैत्री में ज़्यादा से ज़्यादा सीट 28 को 28 सीट हम जिताने का है. कांग्रेस वाले पूरे सर 2 लाख से ज़्यादा इस बार जीत होगी कांग्रेस की बीदर में. आप देखे होंगे ना, तब से आप देखे होंगे दिवंगत रामचंद्र वीरप्पा साहब के टाइम से देखो आप, बीदर जिले में एक BJP का गढ़ है, BJP का गढ़ है. रामचंद्र वीरप्पा साहब घर पे बैठ के जीते थे. आज वही अभी आप देखे होंगे 2014 में, 2019 में 2014 में 96,000 से जीते, 2019 में 1,16,000 वोटों से जीते. ये टाइम 2 लाख के ऊपर से जीतेंगे हम. हम 25,000 के ऊपर हम ये करें. क्यों बोलो तो हम वोट लिए सो असेंबली में 76 प्लस 26 1 लाख के ऊपर ये टाइम पे हमारा NDA अभ्यर्थी को मिलेंगे.
ಯುಗಾದಿ ರಂಜಾನ್ ವಿಶೇಷ ನಿಮ್ಮ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಬಂಪರ್ ಆಫರ್. ಹೌದು, ಪ್ರತಿ ಟಿವಿಎಸ್ ವಾಹನ ಮೇಲೆ 2,000 ರೂಪಾಯಿ ರಿಯಾಯಿತಿ ಹಾಗೂ ಫ್ರೀ ಆಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.